ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೆ ನವದ್ಯೋನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಚಾರ್ಯರ ಗ್ರಂಥಗಳ ಪರಿಚಯವನ್ನು ಪಂಡಿತಾಚಾರ್ಯರು ಮಾಡಿಕೊಡ್ತಾ ಕಥಾಲಕ್ಷಣ ಹಾಗೂ ಪ್ರಮಾಣ ಲಕ್ಷಣ ಅದರ ಮಹತ್ವವನ್ನು ತಿಳಿಸಿಕೊಟ್ರು. ಎರಡು ಕಣ್ಣಿನಂತೆ ಇರತಕ್ಕಂತಹ ಕೃತಿಗಳು ಕಥಾಲಕ್ಷಣ ಹಾಗೂ ಪ್ರಮಾಣ ಲಕ್ಷಣ. ಏಕಾಕಿ ಕಿಲ ಯಶ್ಚಕ್ರೇ ಪದಂ ಮೌಲಿಷು ವಿದ್ವಿಷಾಂ ತತ್ವನಿರ್ಣಯ ಪಾರ್ಥೋಯಂ ಖೇದನಾಮನ ಪೂಜ್ಯತೆ. ಪಾಂಡವರು ಅಜ್ಞಾತವಾಸವನ್ನು ನಡೆಸಿದರು. ವಿರಾಟ ರಾಜನ ಆಸ್ಥಾನದಲ್ಲಿ ಇದ್ದುಕೊಂಡು ಅವನ ಅರಮನೆಯಲ್ಲಿ ಅನೇಕ ವಿಧವಾದ ಕಾರ್ಯಗಳ ಜವಾಬ್ದಾರಿಯನ್ನು ತೆಗೆದುಕೊಂಡು ಅಜ್ಞಾತವಾಸವನ್ನು ನೆರವೇರಿಸ್ತಾ ಇದ್ದಾರೆ. ಈ ಪಾಂಡವರನ್ನು ಗುರುತು ಹಿಡಿಬೇಕು ಎಂಬುದಾಗಿ ಕೌರವ ಸೇನೆ ವಿರಾಟ ರಾಜನ ದೇಶದ ಮೇಲೆ ಆಕ್ರಮಣವನ್ನು ಮಾಡಿದೆ. ದಕ್ಷಿಣ ದಿಕ್ಕಿನಲ್ಲಿ ಒಂದು ಆಕ್ರಮಣ ಆದರೆ ಉತ್ತರ ದಿಕ್ಕಿನಲ್ಲಿ ಮತ್ತೊಂದು ಆಕ್ರಮಣ. ಉತ್ತರ ಗೋಗ್ರಹಣ ಎಂಬುದಾಗಿ ಪ್ರಸಿದ್ಧ. ಆ ಉತ್ತರ ಗೋಗ್ರಹಣ ಕಾಲದಲ್ಲಿ ಎಲ್ಲ ಭೀಮಸೇನಾದಿಗಳೆಲ್ಲರೂ ಕೂಡ ಮತ್ತೊಂದು ದಿಕ್ಕಿಗೆ ಹೋಗಿದ್ದಾರೆ. ಆದರೆ ಉತ್ತರ ದಿಕ್ಕಿನಲ್ಲಿ ಯಾರೂ ಇಲ್ಲ. ಅದೇ ಸಮಯವನ್ನು ನೋಡಿಕೊಂಡು ದುರ್ಯೋಧನ, ಭೀಷ್ಮ, ದ್ರೋಣ ಎಲ್ಲರೂ ಕೂಡ ಉತ್ತರ ದಿಕ್ಕಿನ ಕಡೆಯಿಂದ ವಿರಾಟ ರಾಜನ ದೇಶದ ಮೇಲೆ ಆಕ್ರಮಣವನ್ನು ಮಾಡಿದರು. ಅವನ ಹಸುಗಳನ್ನೆಲ್ಲ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಉತ್ತರ ದಿಕ್ಕಿನ ಗೋಗ್ರಹಣ. ಆವಾಗ ಅರ್ಜುನ ಏಕಾಕಿಯಾಗಿ ಅವತ್ತು ಸೆಣಸಾಡ್ದ. ಉತ್ತರ ಕುಮಾರನನ್ನು ಕರ್ಕೊಂಡು ಬಂದು ಸಾರಥಿಯನ್ನಾಗಿ ಮಾಡಿಕೊಂಡು ಕುಂತಿ ಪುತ್ರನಾಗಿರ್ತಕ್ಕಂತಹ ಅರ್ಜುನ ಏಕಾಕಿ, ಯಾರ ಸಹಕಾರವೂ ಇಲ್ಲ. ಯಾವ ಭೀಮಸೇನ ಇಲ್ಲ, ನಕುಲ ಇಲ್ಲ, ಸಹದೇವ ಇಲ್ಲ, ಯಾರೂ ಇಲ್ಲ. ಏಕಾಂಗಿಯಾಗಿ ಅವತ್ತು ಸೆಣಸಾಡಿದ. ಎಲ್ಲ ಭೀಷ್ಮ, ದುರ್ಯೋಧನ, ದುಶ್ಯಾಸನ, ಕರ್ಣ ಎಲ್ಲರ ಜೊತೆಗೂ ಕೂಡ. ಹಾಗೆ ತಾನು ನಿವಾತ ಕವಚರು ಎಂಬುದಾಗಿ, ಹಾಗೆ ಕಾಲಕೇಯರು ಎಂಬುದಾಗಿ ದೊಡ್ಡ ಉಗ್ರಗಾಮಿಗಳ ಸಂಘಟನೆ ಇದೆಲ್ಲವೂ ಕೂಡ. ಅವರ ವಿರುದ್ಧವಾಗಿಯೂ ಕೂಡ ತಾನು ಏಕಾಕಿಯಾಗಿ ಸೆಣಸಾಡಿದ. ಅವರನ್ನೆಲ್ಲರನ್ನೂ ಕೂಡ ಮೃತ್ಯು ಲೋಕಕ್ಕೆ ಅಟ್ಟಿ ಹಾಕಿದ, ಅವರಲ್ಲೆಲ್ಲರನ್ನೂ ಕೂಡ. ಹೀಗೆ ಅರ್ಜುನ ಮಹಾಪರಾಕ್ರಮಿ ಎಂಬುದಾಗಿ ಪ್ರಸಿದ್ಧನಾದ. ಪದಂ ಮೌಲಿಷು ವಿದ್ವಿಷಾಂ, ಎಲ್ಲ ಶತ್ರುಗಳ ತಲೆಯ ಮೇಲೆ ಕಾಲಿನಿಂದ ಮೆಟ್ಟಿದ ಅವತ್ತಿನ ದಿವಸ ತಾನು. ಪದಂ ಮೌಲಿಷು ವಿದ್ವಿಷಾಂ. ಹಾಗೆ ಅರ್ಜುನನ ಹಾಗೆ ಇರ್ತಕ್ಕಂಥದ್ದಿದು ಆಚಾರ್ಯರು ರಚನೆ ಮಾಡಿದ ವಿಷ್ಣು ತತ್ವನಿರ್ಣಯ ಪಾರ್ಥೋಯಂ ಅಂತ ಹೇಳ್ತಾರೆ. 3 ಪರಿಚ್ಛೇದಗಳನ್ನು ಒಳಗೊಂಡಿರ್ತಕ್ಕಂತಹ ಕೃತಿ ಇದು. ಕೇನ ನಾಮ ನ ಪೂಜ್ಯತೆ, ಯಾರು ತಾನೇ ಇದನ್ನು ಆಧರಿಸೋದಿಲ್ಲ, ಗೌರವಿಸೋದಿಲ್ಲ ಈ ಕೃತಿಯನ್ನು. ಅರ್ಜುನ ಅವತ್ತು ಎಲ್ಲರನ್ನೂ ಕೂಡ ಪರಾಜಯಗೊಳಿಸಿದ. ಹಾಗೆ ಪ್ರತಿಪಕ್ಷದವರನ್ನು, ಪರವಾದಿಗಳನ್ನು ಈ ತತ್ವನಿರ್ಣಯ ಗ್ರಂಥ ನಿರಾಕರಿಸ್ತಕ್ಕಂತಹ ಅಪೂರ್ವವಾದ ಕೃತಿ. ಪ್ರಕರಣಗಳ ರಾಜ ಅಂತ ಇದನ್ನು ಕರೀತಾರೆ. 3 ಪರಿಚ್ಛೇದಗಳನ್ನು ಒಳಗೊಂಡಿರ್ತಕ್ಕಂಥದ್ದಿದು. ಸದಾಗಮೈಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ನಿರ್ದೋಷಾಶೇಷ ಸದ್ಗುಣಂ. ಪರಮಾತ್ಮನು ಕೇವಲ ವೇದಗಳಿಂದ ಮಾತ್ರ ಪ್ರತಿಪಾದ್ಯ, ವೇದಗಳಿಂದ ಮಾತ್ರ ಅವನನ್ನು ತಿಳ್ಕೊಳ್ಬಹುದು. ಆಗಮೈಕ ವಿಜ್ಞೇಯ, ಅವನು ವಿಶಿಷ್ಟವಾಗಿ ಜ್ಞೇಯ, ತುಂಬ ವಿಶೇಷವಾದ ರೀತಿಯಿಂದ ಅವನು ಜ್ಞೇಯ. ಯಾಕೆಂದರೆ ವೇದಗಳು ಆ ರೀತಿ ಅವನ ಪರಿಚಯವನ್ನು ಮಾಡಿಕೊಡ್ತಾ ಇದೆ. ವಿಲಕ್ಷಣತೆಯ ಜ್ಞೇಯ. ಅವನು ಪರಮಾತ್ಮನನ್ನು ತಿಳ್ಕೊಳ್ಬೇಕಾದ್ರೆ ಈ ಜಗತ್ತಿನಿಂದ ಅತ್ಯಂತ ಭಿನ್ನನಾಗಿದ್ದಾನೆ. ಚೇತನಾತ್ಮಕವಾದ ಜಗತ್ತಿನಿಂದ ಅತ್ಯಂತ ವಿಲಕ್ಷಣನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು ಅಂತ.
ಅದೆಲ್ಲ ವೇದ ಮಂತ್ರಗಳು ಹೇಳ್ತಾ ಇದೆ. ಆಚಾರ್ಯರು ತತ್ವ ನಿರ್ಣಯದಲ್ಲಿ ಎಲ್ಲ ದರ್ಶನಗಳ ವಿಮರ್ಶೆಯನ್ನು ತುಂಬ ವಿಸ್ತಾರವಾಗಿ ಮಾಡ್ತಾ ಬರ್ತಾರೆ. ವೇದಗಳನ್ನು ಅಪೌರುಷೇಯ ಅಂತ ಯಾಕೆ ಒಪ್ಪಿಕೊಳ್ಬೇಕು? ವೇದಗಳನ್ನು ಒಪ್ಪಿಕೊಳ್ತಕ್ಕಂಥ ಅಗತ್ಯನಾದರೂ ಏನಿದೆ? ಬೇರೆ ಬೇರೆ ದಾರ್ಶನಿಕರು ಒಪ್ಪಿಕೊಳ್ಳದೆ ಇರತಕ್ಕಂಥವ್ರಿಗೆ ಏನೇನು ನಷ್ಟಗಳಿದೆ, ಬಾಧಕಗಳಿದೆ, ತೊಂದರೆಗಳಿದೆ, ಎಲ್ಲವನ್ನೂ ಕೂಡ ವಿಸ್ತಾರವಾಗಿ ತೋರಿಸ್ತಾ ಬರ್ತಾರೆ ಆಚಾರ್ಯರ ಗ್ರಂಥದಲ್ಲಿ. ಭೇದದ ಸಮರ್ಥನೆಯನ್ನು ಮಾಡ್ತಾರೆ. ಪಂಚಭೇದಗಳು, ಜೀವಬ್ರಹ್ಮರ ಭೇದ, ಜೀವರ ಭೇದ, ಜಡ ಭೇದ, ಜಡ ಭೇದ, ಹೀಗ ಭೇದಗಳ ಮಹತ್ವವನ್ನೆಲ್ಲ ತಿಳಿಸಿಕೊಡ್ತಾರೆ. ಅನೇಕ ಶ್ರುತಿವಾಕ್ಯಗಳ ಅರ್ಥ ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಿ ನಮ್ಮನ್ನು ದಾರಿ ತಪ್ಪಿಸ್ತಾರೆ, ಅದರಲ್ಲಿರ್ತಕ್ಕಂತಹ ದೋಷಗಳೇನು, ಹೀಗೆ ಆ ಭಗವಂತನ ಗುಣಪರಿಪೂರ್ಣತ್ವ, ನಿರ್ದೋಷತ್ವ ಅದನ್ನೆಲ್ಲ 3ನೇ ಪರಿಚ್ಛೇದದಲ್ಲಿ ಸಮರ್ಥನೆ ಮಾಡ್ತಾರೆ. ಹೀಗೆ ತತ್ವನಿರ್ಣಯ 3 ಪರಿಚ್ಛೇದಗಳಿಂದ ಒಳಗೊಂಡಿರ್ತಕ್ಕಂತಹ ಮಹತ್ವಪೂರ್ಣವಾದ ಕೃತಿಯದು. ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಓದಲೇಬೇಕಾಗಿರ್ತಕ್ಕಂತಹ ಕೃತಿಯದು. ಅದನ್ನು ಕೇನನಾಮನ ಪೂಜ್ಯತೆ ಅಂತ ಹೇಳ್ತಾರೆ. ಆ ಗ್ರಂಥವನ್ನು ಓದಿ ನೋಡಿದಾಗ ಮಾತ್ರ ಅದೆಷ್ಟು ಗೌರವಕ್ಕೆ ಅರ್ಹವಾದದ್ದು, ಅದೆಷ್ಟು ಆದರಕ್ಕೆ ಅರ್ಹವಾಗಿರ್ತಕ್ಕಂಥ ಕೃತಿ ಎಂಬುದಾಗಿ ನಮಗೆ ಗೊತ್ತಾಗತ್ತೆ. ಇಂತಹ ಮಹತ್ವಪೂರ್ಣವಾದ ಗ್ರಂಥವನ್ನು ಆಚಾರ್ಯರು ರಚನೆ ಮಾಡಿದ್ದಾರೆ. ಅದು ಅರ್ಜುನನಂತೆ ಏಕಾಂಗಿಯಾಗಿ ಎಲ್ಲ ದರ್ಶನಗಳ ಜೊತೆಗೆ ಸೆಣಸಾಡ್ತಕ್ಕಂತಹ ಶಕ್ತಿ ಆ ಗ್ರಂಥಕ್ಕೆ ಇದೆ. ಅಷ್ಟು ಎಲ್ಲ ದರ್ಶನಗಳ ವಿಮರ್ಶೆ ಅಲ್ಲಿ ಅಡಗಿದೆ. ಅಲ್ಲಿ ವಾದಾದಯ ಪ್ರಕರಣ ಸ್ಫುಲಿಂಗಾಸ್ತನವೋಪ್ಯಲಂ ವಿಪಕ್ಷ ಕಕ್ಷಂ ಖಿಣ್ವಂತಿ ಮಾರುತೇನ ತ್ವಯೇರಿತಾಃ. ಕಾಡಿನಲ್ಲಿ ಮರಗಳ ಘರ್ಷಣೆಯಿಂದ ಬೆಂಕಿ ಹುಟ್ಟತ್ತೆ. ಆ ಬೆಂಕಿ ಗಾಳಿಯಿಂದಾಗಿ ಎಲ್ಲ ಕಡೆಯಲ್ಲೂ ಕಿಡಿಗಳು ಹಾರಿ ಹೋಗುತ್ತೆ. ಕಿಡಿಗಳು ಹಾರಿ 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 ಎಲ್ಲ ಮರ ಗಿಡ ಅಕ್ಕಪಕ್ಕದ ಕಾಡುಗಳು ಎಲ್ಲ ಕಡೆಯಲ್ಲೂ ಕೂಡ ಬೆಂಕಿ ಬೆಂಕಿ ಬೆಂಕಿ, ಎಲ್ಲಿ ನೋಡಿದರೂ ಬೆಂಕಿ. ಇಡೀ ಕಾಡುಗಳನ್ನೆಲ್ಲ ಸುಟ್ಟು ಬೂದಿ ಮಾಡಿಬಿಡತ್ತೆ ಆ ಬೆಂಕಿ. ಗಾಳಿಯ ಸಹಾಯದಿಂದ ಬೆಂಕಿ ಎಲ್ಲ ಕಾಡುಗಳನ್ನು ಕೂಡ ಸುಟ್ಟು ಬೂದಿ ಮಾಡಿಬಿಡತ್ತೆ. ಹಾಗೆ ವಾಯುದೇವರ ಅವತಾರರು ಮಧ್ವಾಚಾರ್ಯರು. ಆ ಗಾಳಿ ಪ್ರೇರಕ ಬೆಂಕಿ ಎಲ್ಲ ಕಡೆಯಲ್ಲೂ ಕೂಡ ಹರಡಲಿಕ್ಕೆ. ಹಾಗೆ ಇಲ್ಲೂ ಕೂಡ ಪ್ರೇರಕ ಅದನ್ನು ರಚನೆ ಮಾಡಿರ್ತಕ್ಕಂಥವರು ಯಾರದು? ಮಧ್ವಾಚಾರ್ಯರು. ವಾಯುದೇವರ ಅವತಾರ ಅಲ್ಲ, ಏನನ್ನು ರಚನೆ ಮಾಡಿದ್ದಾರೆ? ತತ್ವೋದ್ಯೋತ. 10 ಪ್ರಕರಣ ಗ್ರಂಥಗಳು, ದಶಪ್ರಕರಣ ಎಂಬುದಾಗಿ ಹೇಳ್ತಾರೆ. ಆ ಒಂದೊಂದು ಪ್ರಕರಣ ಗ್ರಂಥಗಳು ಕೂಡ ಬೆಂಕಿಯ ಕಿಡಿಯ ಹಾಗೆ ಇದೆಯಂತೆ. ಒಂದೊಂದು ಬೆಂಕಿಯ ಕಿಡಿ ಅದು ಯಾವ ರೀತಿಯಾಗಿ ಕಾಡುಗಳನ್ನು ಸುಟ್ಟು ಹಾಕಿಬಿಡತ್ತೆ, ಹಾಗೆ ವಿಪಕ್ಷ ಕಕ್ಷಂ ಖಿಣ್ವಂತಿ. ವಿಪಕ್ಷ ಕಕ್ಷ ಪರವಾದಿಗಳು, ಬೇರೆ ಬೇರೆ ವಿಚಾರಗಳು, ಎಲ್ಲ ವೇದ ವಿರುದ್ಧವಾಗಿರ್ತಕ್ಕಂತಹ ವಿಚಾರಧಾರೆಗಳು, ಅವುಗಳನ್ನೆಲ್ಲ ಸುಟ್ಟು ಬೂದಿ ಮಾಡ್ತಕ್ಕಂಥದ್ದು. ಆ ಪರವಾದಿಗಳ ವಾದಗಳೇ ಒಂದು ಒಣ ಕಾಡು. ಶುಷ್ಕವಾಗಿರ್ತಕ್ಕಂಥ ತರ್ಕವನ್ನು ಮಾಡ್ತಾರೆ ಪರವಾದಿಗಳು. ಆದರೆ ಆ ಪರವಾದಿಗಳ ವಾದ ಇದೆಯಲ್ಲ, ಅದೊಂದು ಒಣಗಿ ಹೋಗಿರ್ತಕ್ಕಂತಹ ಕಾಡು. ಅದು ಆ ಕಾಡನ್ನು ಸುಟ್ಟು ಬೂದಿ ಮಾಡ್ತಕ್ಕಂತಹ ಕಿಡಿಗಳು ಅಂತ ಹೇಳಿದರೆ ಆಚಾರ್ಯರು ರಚನೆ ಮಾಡಿರ್ತಕ್ಕಂತಹ ಪ್ರಕರಣ ಗ್ರಂಥಗಳು. ಅಂಥ ಸಾಮರ್ಥ್ಯ ಆ ಒಂದೊಂದು ಪ್ರಕರಣ ಗ್ರಂಥಗಳಿಗೂ ಕೂಡ ಇದೆ ಅಂತ ಪಂಡಿತಾಚಾರ್ಯರು ಅದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಪ್ರಕರಣ ಗ್ರಂಥಗಳು ತತ್ವೋದ್ಯೋತ ಇದೆ, ಕರ್ಮನಿರ್ಣಯ ಇದೆ, ಮಾಯಾವಾದ ಖಂಡನ, ಮಿಥ್ಯಾತ್ವ ಅನುಮಾನ ಖಂಡನ, ಉಪಾಧಿ ಖಂಡನ, ಹೀಗಿವೆಲ್ಲವೂ ಕೂಡ ಅನಂತೋರ್ಥ ಪ್ರಕಟಿತ ತ್ವಯಾಣು ಭಾಷ್ಯ ಸಂಗ್ರಹೇ ಅಹೋ ಆತ್ಮಪರಿಜ್ಞಪ್ತೈ ಕೃಷ್ಣೇನೇವಾನನಾಂತರೇ. ಕೃಷ್ಣ ಪರಮಾತ್ಮ ತಾನು ಚಿಕ್ಕ ಮಗುವಾಗಿದ್ದಾಗ ಅನೇಕ ಬಾಲಲೀಲೆಗಳು, ಮಕ್ಕಳ ಜೊತೆಗೆ ತಾನು ಆಟ ಆಡ್ತಾ ಇದ್ದಾನೆ. ಆ ಮಕ್ಕಳುಗಳೆಲ್ಲ ಯಶೋದೆ ಹತ್ರ ಬಂದು ಹೇಳಿದರು, ನಿನ್ನ ಮಗ ಕೃಷ್ಣ ಮಣ್ಣನ್ನು ತಿಂದ ಎಂಬುದಾಗಿ. ಮಣ್ಣನ್ನು ತಿಂದ ಅಂತ ಎಲ್ಲ ಹೇಳಿದರು. ಬಲರಾಮ ಬಂದು ಹೇಳ್ದ ತಾಯಿಗೆ ಯಶೋದೆಗೆ,
ಅವಾಗ ಯಶೋದೆ ಕೋಲನ್ನು ಹಿಡಿದುಕೊಂಡು ಅವನಿಗೆ ಹೆದರಿಸ್ತಾ ಇದ್ದಾಳೆ, ಗದರಿಸ್ತಾ ಇದ್ದಾಳೆ. ಯಾಕೆ ಮಣ್ಣನ್ನು ತಿಂದಿ ಎಂಬುದಾಗಿ. ನಾಹಂ ಭಕ್ಷಿತವಾನಂಬ, ಅಮ್ಮ ನಾನು ಮಣ್ಣು ತಿಂದನಾ? ಹೌದಾ, ನೋಡು ಬಾಯಲ್ಲಿ ಆ ಅಂತ ಬಾಯನ್ನು ತೆಗೆದಿದ್ದಾನೆ. ತನ್ನ ಚಿಕ್ಕ ಬಾಯಿ, ಯಶೋದೆ ಆ ಬಾಯಿಯನ್ನು ನೋಡ್ತಾ ಇದ್ದಾಳೆ, ಬ್ರಹ್ಮಾಂಡವನ್ನೇ ನೋಡ್ತಾ ಇದ್ದಾಳೆ. ತಾನೂ ಇದ್ದಾಳೆ ಅದರೊಳಗಡೆಗೆ. ಆ ಬಾಯಲ್ಲಿ ಏನಿಲ್ಲ, ಇಡೀ ಬ್ರಹ್ಮಾಂಡವನ್ನೇ ಕೃಷ್ಣ ತನ್ನ ಬಾಯಲ್ಲಿ ಅವತ್ತು ತಾಯಿ ಯಶೋದೆಗೆ ತೋರಿಸಿದ. ಯಶೋದೆ ಭಾರಿ ಅಚ್ಚರಿಗೊಂಡಿದ್ದಾಳೆ, ಭಾರಿ ಆಶ್ಚರ್ಯ ಆಗಿದೆ ಅವಳಿಗೆ. ಕೃಷ್ಣನ ಬಾಯಲ್ಲಿ ಸಮಸ್ತವಾಗಿರ್ತಕ್ಕಂತಹ ಬ್ರಹ್ಮಾಂಡವನ್ನು ತಾನು ಕಂಡಿದ್ದಾಳೆ. ಹಾಗೆ ಆಚಾರ್ಯರು ಕೂಡ ಕೃಷ್ಣೇನ ಇವ ಆನನಾಂತರೆ ಅವರು ಬರೆದಿರ್ತಕ್ಕಂತಹ ಕೃತಿ ಅನುಭಾಷ್ಯ ಎಂಬುದಾಗಿ. ಅನುಭಾಷ್ಯ ಹೆಸರೇ ಹೇಳುತ್ತೆ, ಅಣು ಎಂಬುದಾಗಿ. ಒಂದು 5 ನಿಮಿಷದಲ್ಲಿ ಅದರ ಪಾರಾಯಣವನ್ನು ಮುಗಿಸಬಹುದು. ಅಷ್ಟು ಚಿಕ್ಕದಾಗಿರ್ತಕ್ಕಂತಹ ಕೃತಿ, 4 ಅಧ್ಯಾಯಗಳಿರ್ತಕ್ಕಂತಹ ಕೃತಿ ಅದು. ಆದರೆ ಅದರಲ್ಲಿರ್ತಕ್ಕಂಥ ಅರ್ಥಗಾಂಭೀರ್ಯ, ಅರ್ಥ ವಿಸ್ತಾರ, ಅರ್ಥ ವೈಶಾಲ್ಯ, ಅನಂತೋರ್ಥ ಪ್ರಕಟಿತ, ಅನಂತಹ ಅರ್ಥ. ಅದರ ಅರ್ಥಕ್ಕೆ ಪರಿಮಿತಿನೇ ಇಲ್ಲಂತೆ. ಅಪರಿಮಿತವಾದ ಅರ್ಥವನ್ನು ಒಳಗೊಂಡಿರ್ತಕ್ಕಂತಹ ಕೃತಿ ಅದು. ಗಾತ್ರದಲ್ಲಿ ಬಹಳ ಸಂಕ್ಷಿಪ್ತವಾಗಿದೆ. ಅದಕ್ಕೆ ಭಾಷ್ಯ ಸಂಗ್ರಹೇ, ಬಹಳ ಸಂಕ್ಷಿಪ್ತವಾಗಿದೆ. ಆದರೆ ವೇದಾಂತ ಶಾಸ್ತ್ರದ ಸಮಸ್ತ ಪ್ರಮೇಯಗಳನ್ನು ಕೂಡ ಸಮರ್ಥನೆ ಮಾಡ್ತಕ್ಕಂತಹ ಕೃತಿ ಅದು. ಅಲ್ಲ, ಅದನ್ನು ಯಾಕೆ ರಚನೆ ಮಾಡಿದ್ದಾದರು? ಅವತ್ತು ಕೃಷ್ಣ ಬಾಯಲ್ಲಿ ಬ್ರಹ್ಮಾಂಡವನ್ನು ಯಶೋದೆಗೆ ತೋರಿಸಿದ್ಯಾಕೆ? ಆತ್ಮಪರಿಜ್ಞಪ್ತೈ, ನನ್ನನ್ನು ಎಲ್ಲ ಮಕ್ಕಳಂತೆ ನನ್ನನ್ನು ಕೂಡ ಒಬ್ಬ ಮಗ, ಒಂದು ಚಿಕ್ಕ ಮಗು ಎಂಬುದಾಗಿ ನನ್ನನ್ನು ಭಾವಿಸಿಕೊಳ್ಬೇಡ. ನಾನು ಬ್ರಹ್ಮಾಂಡದ ಒಡೆಯ, ಜಗತ್ತಿನ ಒಡೆಯ, ಜಗತ್ತಿನ ಅಧಿಪತಿ. ಅದನ್ನು ತೋರಿಸಿಕೊಡ್ಬೇಕಾಗಿದೆ. ಆತ್ಮ ಪರಿಜ್ಞಪ್ತಿ, ತನ್ನನ್ನು ತೋರಿಸಿಕೊಡೋದು. ಆತ್ಮ ಅಂದ್ರೂ ಸ್ವಾಮಿ, ನಾನು ಜಗತ್ತಿನ ಸ್ವಾಮಿ ಎಂಬುದಾಗಿ ತನ್ನನ್ನು ತೋರಿಸಿಕೊಡ್ಬೇಕಾಗಿದೆ. ಆತ್ಮ ಪರಿಜ್ಞಪ್ತಿ, ಆತ್ಮ ಶಬ್ದದಲ್ಲಿ ಎಲ್ಲ ಗುಣಗಳು ಸೇರ್ಕೊಂಡಿದೆಯಂತೆ. ಅಂದರೆ ಆತ್ಮ ಪರಿಜ್ಞಪ್ತಿ, ತನ್ನಲ್ಲಿರ್ತಕ್ಕಂತಹ ಎಲ್ಲ ಗುಣಗಳನ್ನು ಕೂಡ ತಾಯಿಗೆ ತೋರಿಸಿಕೊಡ್ಬೇಕಾಗಿದೆ. ಅದಕ್ಕೋಸ್ಕರವಾಗೇನೆ ಅವತ್ತು ಅಂತ ಬಾಯಿ ತೆಗೆದು ಬ್ರಹ್ಮಾಂಡವನ್ನು ತೋರಿಸಿದ ತಾಯಿಗೋಸ್ಕರವಾಗಿ. ಹಾಗೆ ಆತ್ಮ ಪರಿಜ್ಞಪ್ತೈ, ಆ ಪರಮಾತ್ಮನ ಸ್ವರೂಪವನ್ನು ತಿಳಿಸಿಕೊಡಬೇಕಾಗಿದೆ. ಆ ಭಗವಂತನ ಗುಣಪರಿಪೂರ್ಣತ್ವ, ದೋಷದೂರತ್ವ, ಅವುಗಳನ್ನೆಲ್ಲ ತಿಳಿಸಿಕೊಡಬೇಕಾಗಿದೆ. ಅದಕ್ಕೋಸ್ಕರವಾಗೇನೆ ಆಚಾರ್ಯರು ಈ ಅನುಭಾಷ್ಯ ಎಂಬುದಾಗಿ ಕೃತಿಯನ್ನು ರಚನೆ ಮಾಡಿದ್ದಾರೆ. ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯ ವಿಸ್ತಾರವಾಗಿರ್ತಕ್ಕಂತಹ ಕೃತಿ. ಅದನ್ನು ಪಾರಾಯಣ ಮಾಡದೆ ಊಟವನ್ನೇ ಮಾಡಬಾರ್ದು ಎಂಬುದಾಗಿ ಅಂಥ ನಿಯಮವನ್ನು ಇಟ್ಕೊಂಡಿದ್ರು. ಆದರೆ ದ್ವಾದಶಿ ಅಂಥ ದಿವಸಗಳಲ್ಲಿ ಪಾರಾಯಣ ಮಾಡೋದು ಕಷ್ಟ. ಆದ್ದರಿಂದಾಗೇನೆ ಈ ಒಂದು ಅನುಭಾಷ್ಯ ಸಂಗ್ರಹ ರೂಪವಾಗಿರ್ತಕ್ಕಂಥದ್ದು, 4 ಅಧ್ಯಾಯದ ಪರಿಮಿತಿಗೆ ಒಳಪಟ್ಟಿರ್ತಕ್ಕಂತಹ ಅತ್ಯಂತ ಕಿರಿದಾದ ಕೃತಿಯನ್ನು ಆಚಾರ್ಯರು ರಚನೆ ಮಾಡಿ ತಾವು ತೋರಿಸಿದ್ದಾರೆ. ಅದರಲ್ಲಿ ಆತ್ಮ ಪರಿಜ್ಞಪ್ತೈ, ಭಗವಂತನ ನಿಜವಾದ ಜ್ಞಾನ, ಯಥಾರ್ಥ ಜ್ಞಾನ, ತತ್ವಜ್ಞಾನ ಅನುಭಾಷ್ಯದಿಂದಾಗಿ ಆಗತ್ತೆ. ಅದರ ಅನುಭಾಷ್ಯವನ್ನು ಪ್ರತಿನಿತ್ಯ ಪಾರಾಯಣ ಮಾಡಬೇಕು, ಓದಬೇಕು. ಹೀಗೆ ವೈಶಿಷ್ಟ್ಯಪೂರ್ಣವಾದ ಕೃತಿಯನ್ನು ಆಚಾರ್ಯರು ರಚನೆ ಮಾಡಿದ್ದಾರೆ.